ಯಾವುದೇ ಕಾರ್ಯದಲ್ಲಿ ನಮಗೆ ವಿಜಯ ಸಿಗಬೇಕು ಎಂದು ನಾವು ಬಯಸಿದರೆ ನಮ್ಮ ಮನಸ್ಸು ಆ ಕಾರ್ಯದ ಕಡೆ ಏಕಾಗ್ರ ಆಗಬೇಕು. ಅಂದರೆ ನಾವು ಕಾರ್ಯವನ್ನು ಆರಂಭ ಮಾಡಿದ ನಂತರ ಕೆಲಸವನ್ನು ಮಾಡುವಾಗ ಆ ಕೆಲಸದಲ್ಲಿ ಅನೇಕ ವಿಘ್ನಗಳು ಬರುತ್ತದೆ. ಆ ಕೆಲಸವನ್ನು ಮಾಡುವಾಗ ಈ ಕೆಲಸ ನನ್ನಿಂದ ಸಾಧ್ಯ ಆಗುತ್ತದೆಯೋ ಅಥವಾ ಇಲ್ಲವೋ ಅನ್ನುವ ವಿಚಾರ ಕೂಡ ಮನಸ್ಸಿನಲ್ಲಿ ಬರುತ್ತದೆ. ಒಂದು ವೇಳೆ ಅಂತಹ ವಿಚಾರ ಬಂದಾಗ ಮಧ್ಯದಲ್ಲೇ ನಾವು ಕಾರ್ಯವನ್ನು ಮಾಡುವುದನ್ನು ನಿಲ್ಲಿಸಬೇಕು ಎಂದು ವಿಚಾರವನ್ನು ಮಾಡಿದರೆ ನಮ್ಮ ಮನಸ್ಸು ಆ ಕಾರ್ಯದಲ್ಲಿ ಏಕಾಗ್ರ ಆಗುವುದಿಲ್ಲ. ಮನಸ್ಸು ಕಾರ್ಯದಲ್ಲಿ ಏಕಾಗ್ರ ಆಗದೇ ಇದ್ದರೆ ನಮಗೆ ಸಫಲತೆ ಸಿಗುವುದಿಲ್ಲ. ನಮ್ಮ ಕಾರ್ಯದಲ್ಲಿ ನಮಗೆ ಸಫಲತೆ ಸಿಗಬೇಕು ಎಂದು ನಾವು ಬಯಸಿದರೆ ಮೊದಲು ಮನಸ್ಸನ್ನು ಕಾರ್ಯದ ಕಡೆ ಏಕಾಗ್ರ ಮಾಡಬೇಕು. ಎಷ್ಟೇ ಪರಿಸ್ಥಿತಿ ಬಂದರೂ ಎಷ್ಟೇ ಮಾತು ಬಂದರೂ ಕೂಡ ನಮ್ಮ ಮನಸ್ಸು ಸ್ವಲ್ಪ ಕೂಡ ವಿಚಲಿತ ಆಗಬಾರದು. ಯಾವಾಗ ನಮ್ಮ ಮನಸ್ಸು ಕಾರ್ಯದ ಕಡೆ ಸಂಪೂರ್ಣ ಏಕಾಗ್ರ ಆಗುತ್ತದೆಯೋ, ಮನಸ್ಸು ಕಾರ್ಯದಲ್ಲಿ ಏಕಾಗ್ರ ಆದಾಗ ಆ ಕಾರ್ಯದಲ್ಲಿ ನಮಗೆ ದೃಢತೆಯ ಶಕ್ತಿ ಬರುತ್ತದೆ. ಅಂದರೆ ಏಕಾಗ್ರತೆಯ ಶಕ್ತಿಯ ಮೂಲಕ ದೃಢತೆಯ ಶಕ್ತಿ ಬರುತ್ತದೆ. ಅಂದರೆ ನಿಮ್ಮಿಂದ ಈ ಕಾರ್ಯ ಸಾಧ್ಯ ಇಲ್ಲ ಎಂದು ಯಾರಾದರೂ ಹೇಳಿದರೂ ಕೂಡ ನನಗೆ ಈ ಕಾರ್ಯವನ್ನು ಮಾಡಲು ಸಾಧ್ಯ ಆಗುತ್ತಿಲ್ಲ ಎಂದು ನನ್ನ ಮನಸ್ಸಿನಲ್ಲಿ ವಿಚಾರ ಬಂದರೂ ಕೂಡ, ಎಂತಹ ಪರಿಸ್ಥಿತಿ ಬಂದರೂ ನಾನು ಈ ಕಾರ್ಯವನ್ನು ಬಿಡುವುದಿಲ್ಲ ಎಂದು ಮನಸ್ಸನ್ನು ಸಂಪೂರ್ಣವಾಗಿ ಕಾರ್ಯದ ಕಡೆ ಏಕಾಗ್ರ ಮಾಡಿ ಕೇವಲ ಕಾರ್ಯದ ಕಡೆ ಮಾತ್ರ ಗಮನವನ್ನು ಕೊಟ್ಟರೆ ನಮ್ಮ ಏಕಾಗ್ರತೆಯ ಶಕ್ತಿಯ ಮೂಲಕ ನಮ್ಮ ಸಂಕಲ್ಪದಲ್ಲಿ ದೃಢತೆ ಬರುತ್ತದೆ. ಯಾವಾಗ ದೃಢ ಸಂಕಲ್ಪವನ್ನು ಮಾಡುತ್ತೇವೋ, ಅಂದರೆ ಸಂಕಲ್ಪದಲ್ಲಿ ದೃಢತೆ ಬರುತ್ತದೆಯೋ, ನಾನು ಮಾಡೇ ಮಾಡುತ್ತೇನೆ, ಎಂತಹ ಪರಿಸ್ಥಿತಿ ಬಂದರೂ ಆ ಪರಿಸ್ಥಿತಿ ನನ್ನನ್ನು ಈ ಕಾರ್ಯದಿಂದ ವಿಚಲಿತಗೊಳಿಸಲು ಸಾಧ್ಯ ಇಲ್ಲ, ಯಾರು ಈ ಕಾರ್ಯವನ್ನು ಮಾಡುವುದರಿಂದ ನನ್ನನ್ನು ತಡೆಯಲು ಸಾಧ್ಯ ಇಲ್ಲ ಅನ್ನುವ ದೃಢ ಸಂಕಲ್ಪ ಮನಸ್ಸಿನಲ್ಲಿ ಉತ್ಪನ್ನ ಆದಾಗ ಆ ಕಾರ್ಯದಲ್ಲಿ ಅವಶ್ಯವಾಗಿ ನಮಗೆ ಸಫಲತೆ ಸಿಗುತ್ತದೆ. ಸಫಲತೆ ಸಿಗಬೇಕು ಎಂದು ನಾವು ಬಯಸಿದರೆ ಮೊದಲನೆಯದಾಗಿ ಸಂಕಲ್ಪದಲ್ಲಿ ಏಕಾಗ್ರತೆ ಇರಬೇಕು. ಏಕಾಗ್ರತೆಯ ಶಕ್ತಿಯ ಆಧಾರದಿಂದ ದೃಢತೆಯ ಶಕ್ತಿ ಬರುತ್ತದೆ. ಯಾವಾಗ ನಮ್ಮ ಮನಸ್ಸಿನಲ್ಲಿ ದೃಢ ಸಂಕಲ್ಪ ಇರುತ್ತದೆಯೋ ಆಗ ಅಸಂಭವ ಕಾರ್ಯ ಕೂಡ ಸಹಜವಾಗಿ ಸಂಭವ ಆಗುತ್ತದೆ ಮತ್ತು ಪ್ರತಿ ಕಾರ್ಯದಲ್ಲೂ ನಮಗೆ ಸಹಜವಾಗಿ ವಿಜಯ ಸಿಗುತ್ತದೆ. ಆದ್ದರಿಂದ ಕೇವಲ ಮನಸ್ಸನ್ನು ಕಾರ್ಯದ ಕಡೆ ಏಕಾಗ್ರಗೊಳಿಸಿ ಅದರ ಜೊತೆಗೆ ದೃಢತೆಯ ಶಕ್ತಿಯನ್ನು ಧಾರಣೆ ಮಾಡಿಕೊಂಡು ದೃಢ ಸಂಕಲ್ಪ ಉಳ್ಳವರಾಗಿ ಪ್ರತಿ ಕಾರ್ಯದಲ್ಲೂ ವಿಜಯವನ್ನು ಪ್ರಾಪ್ತಿ ಮಾಡಿಕೊಳ್ಳಿ.